ಮಠ ಭಾಷಾ ವಿವಾದ ಕೆರಳಿದ್ದಾರೆ ಕನ್ನಡಿಗರು. ವಿವಾದ ಸೃಷ್ಟಿಸುತ್ತಿರುವವರ ವಿರುದ್ಧ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಯರ ಮಠ ಭಾಷಾ ವಿವಾದ ಕನ್ನಡಿಗರು ಕೆರಳಿದ್ದಾರೆ. ವಿವಾದ ಸೃಷ್ಟಿಸುತ್ತಿರುವವರ ವಿರುದ್ಧ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂತ್ರಾಲಯದಲ್ಲಿ ಶತಮಾನಗಳಿಂದಲೂ ಕನ್ನಡವೇ ನಿತ್ಯ ಸತ್ಯ. ರಾಯರ ಮಠದಲ್ಲಿನ ಕನ್ನಡ ಶ್ಲೋಕ ಇವತ್ತಿನದ್ದಲ್ಲ. 1981ರಲ್ಲೇ ರಾಯರ ಮಠದಲ್ಲಿ ಕನ್ನಡ ಶ್ಲೋಕವಿತ್ತು. ಭಾಗ್ಯವಂತ ಸಿನಿಮಾದಲ್ಲೂ ಕನ್ನಡದಲ್ಲೇ ಇದೆ ರಾಯರ ಶ್ಲೋಕ. ಅಪ್ಪು ಅಣ್ಣಾವ್ರ ಸಿನಿಮಾದ ಕ್ಲಿಪ್ಪಿಂಗ್ ತೋರಿಸಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಮಂತ್ರಾಲಯದಲ್ಲಿ ಚಿತ್ರೀಕರಣವಾಗಿತ್ತು ಭಾಗ್ಯವಂತರು ಸಿನಿಮಾ. ಕ್ಲೈಮ್ಯಾಕ್ಸ್ ದೃಶ್ಯಗಳಲ್ಲಿದೆ ಕನ್ನಡ ಭಾಷೆಯಲ್ಲಿರುವ ಶ್ಲೋಕ. ಅಣ್ಣಾವ್ರ ಚಿತ್ರದ ಸಾಕ್ಷ್ಯ ತೋರಿಸಿ ತೆಲುಗು ಭಾಷಿಕರಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ರಾಯರ ಮಠದ ಇತಿಹಾಸದಲ್ಲೇ ಹಿಂದೆಂದೂ ವಿವಾದ ಆಗಿರಲಿಲ್ಲ. ಹಿಂದೆಂದೂ ಈರದ ವಿವಾದವನ್ನ ಸೃಷ್ಟಿ ಮಾಡಿದ್ಯಾರು? ಹಾಗಾದ್ರೆ ಈಗ ಶ್ರೀಮಠಕ್ಕೆ ಬರುವ ಭಕ್ತರಲ್ಲಿ 80ರಷ್ಟು ಮಂದಿ ಕರ್ನಾಟಕದವರಿದ್ದಾರೆ. ಹೀಗಾಗಿ ಕನ್ನಡದಲ್ಲಿಯೇ ಶ್ಲೋಕ ಇದ್ರೆ ತಪ್ಪೇನು ಅಂತ ಭಕ್ತರು ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಯರ ಮಠದಲ್ಲಿ ರಾಯರ ಒಂದು ಮುಖ್ಯವಾದಂತಹ ಶ್ಲೋಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಅನ್ನುವಂಥ ಒಂದು ಶ್ಲೋಕವನ್ನ ನಾವು ಗಮನಿಸ್ತೀವಿ ಎಂಟ್ರಿ ಕೊಟ್ಟ ತಕ್ಷಣನೇ. ಸೊ ಆ ಶ್ಲೋಕದ ಬಗ್ಗೆ ಇದೀಗ ವಿವಾದ ಎದ್ದಿರುವಂಥದ್ದು ಇದು ಇತ್ತೀಚಿನದ್ದೇ ಅಲ್ಲ. ಇದು ಮೊದಲಿಂದನೂ ಕೂಡ ನಾವು ಹಿಂದೆ ಕೂಡ ಹಲವು ಸಿನಿಮಾಗಳಲ್ಲಿ ನಾವು ಗಮನಿಸಿ ನೋಡಿದಾಗ ಅಣ್ಣವರ ಸಿನಿಮಾ, ಅಪ್ಪು ಸಿನಿಮಾ, ಹಳೆ ಸಿನಿಮಾಗಳಲ್ಲೂ ಕೂಡ ನಾವು ನೋಡಿದಾಗ ಈ ಶ್ಲೋಕ ಇದ್ದೇ ಇದೆ. ಹಾಗಾಗಿ ಈಗಲೂ ಕೂಡ ಇದೆ. ಅದಿದ್ರೆ ತಪ್ಪೇನು? ಕನ್ನಡ ಜನರು ಕೂಡ ರಾಯರ ಭಕ್ತರು ಎಲ್ಲೆಡೆ ಇದ್ದಾರೆ. ತೆಲುಗು ಅಲ್ಲಿ ಅಂತ ಅಲ್ವಾ, ಆಂಧ್ರದಲ್ಲಿ ಅಂತ ಅಲ್ಲ, ಎಲ್ಲ ಕಡೆನೂ ಇದ್ದಾರೆ. ಅಲ್ಲಿ ಕನ್ನಡದಲ್ಲಿ ಇದ್ರೆ ತಪ್ಪೇನು ಅನ್ನುವಂಥದ್ದು. ರಾಯರಿಗೂ ಇದೆ ಕನ್ನಡದ ನಂಟು. ರಾಘವೇಂದ್ರ ಸ್ವಾಮಿಗಳ ಪೂರ್ವಜರದ್ದು ಹಂಪಿ ಕ್ಷೇತ್ರ. ಯತಿ ಪರಂಪರೆಯಲ್ಲಿ ಕನ್ನಡದಲ್ಲಿ ಕೃತಿ ಹಾಡು ರಚನೆ ಆಗಿದೆ. ರಾಯಚೂರಿನ ಬಿಚ್ಚಾಲಿ ಪಂಚಮುಖಿಯಲ್ಲಿ ಸ್ವಾಮಿಗಳ ಸೇವೆಯನ್ನ ಸಲ್ಲಿಸಿದ್ದಾರೆ. ದೈವಿ ಸಂಕಲ್ಪ ಗಡಿ ಪ್ರಾಂತ್ಯದ ಮಂತ್ರಾಲಯದ ಅಂತಿಮ ಕ್ಷೇತ್ರ ಅದು. ಗುರು ರಾಯರಿಗೆ ಕನ್ನಡ ಭಾಷೆ ಅತ್ಯಂತ ಪ್ರಿಯವಾದ ಭಾಷೆ. ರಾಯರ ಪರಮ ಭಕ್ತ ಉಪನ್ಯಾಸಕ ಜಿ ರಾಮರಾವ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗುರು ರಾಯರು ಎಲ್ಲಾ ಭಾಷೆಗೂ ಕೊಡುಗೆ ಗೌರವವನ್ನ ಕೊಟ್ಟಿದ್ದಾರೆ. ಗುರುಗಳಿಗೆ ಭಾಷೆ ತರುವುದು ಬೇಡ ಎಂದು ಜಿ ರಾಮರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಯರಿಗೆ ಭಾಷೆಯಲ್ಲೂ ಕೂಡ ಈಗ ದೇವರನ್ನ ಲಿವಿಂಗಣೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ ಕನ್ನಡಿಗರಾಗಿರ್ಬೋದು, ಎಲ್ಲ ಕಡೆ ಕೂಡ ರಾಯರಿಗೆ ಭಕ್ತರಿದ್ದಾರೆ. ಇನ್ನು ರಾಯರು ಕೂಡ ಒಂದು ಉಡುಪಿಯಲ್ಲಿ ಕೃಷ್ಣನಿಗಾಗಿ ಒಂದು ಹಾಡನ್ನು ಹಾಡಿದ್ದಾರೆ ಅನ್ನುವಂಥ ಇತಿಹಾಸ ಇದೆ. ಆ ಹಾಡು ಕೂಡ ಕನ್ನಡದಲ್ಲೇ, ಕೃಷ್ಣನಿಗೋಸ್ಕರ ಒಂದು ಹಾಡನ್ನು ಹಾಡ್ತಾರೆ, ಅದು ಕೂಡ ಕನ್ನಡದಲ್ಲಿದೆ. ಇನ್ನು ಬಿಚ್ಚಾಲೆ ಆಗಿರ್ಬೋದು ಅಥವಾ ಪಂಚಮುಖಿ ಆಂಜನೇಯ ದೇವಸ್ಥಾನ ಆಗಿರ್ಬೋದು, ಇವನ್ನೆಲ್ಲವನ್ನ ಆಂಜನೇಯನ ಭಕ್ತರಾಗಿದ್ದರು. ಆಂಜನೇಯಗೋಸ್ಕರ ಒಂದು ಜಪ ತಪವನ್ನು ಕೂಡ ರಾಯರು ಆ ಸಮಯದಲ್ಲಿ ಮಾಡಿದ್ದಾರೆ ಅನ್ನುವಂಥ ಇತಿಹಾಸ ಇದೆ. ಇದೆಲ್ಲವೂ ಕೂಡ ಇದ್ದಾಗ ರಾಯರಿಗೂ ಕೂಡ ದೇವರಿಗೂ ಕೂಡ ಯಾಕೆ ಈ ಭಾಷೆಯನ್ನು ಹಾಕಿ ಅಲ್ಲಿ ಕೂಡ ದೇವರ ಮೇಲೆಯೂ ಕೂಡ ಈ ರೀತಿಯಾಗಿ ಭಾಷೆಯನ್ನು ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ನಾವು ರಾಯರ ಮಠಕ್ಕೆ ಎಂಟ್ರಿ ಕೊಟ್ವಿ ಅಂತ ಅಂದಾಗ ಅಲ್ಲಿ ನಮಗೆ ಕಾಣಿಸುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಅನ್ನುವಂಥದ್ದು ಒಂದು ಶ್ಲೋಕವನ್ನು ನಾವು ಅಲ್ಲಿ ಗಮನಿಸ್ತೀವಿ. ಇದು ಈಗಿಂದಲ್ಲ, ಹಿಂದೆನೂ ಕೂಡ ನಾವು ಅಣ್ಣವರ ಸಿನಿಮಾಗಳನ್ನು ನೋಡಿದ್ದೀವಿ, ಅಪ್ಪು ಸಿನಿಮಾಗಳನ್ನು ನೋಡಿದ್ದೀವಿ. ಆ ಒಂದು ಸಮಯದಲ್ಲಿ ಹಳೆ ಒಂದು ಕೆಲವೊಂದಿಷ್ಟು ಇತಿಹಾಸ ಪ್ರಸಿದ್ಧ ಒಂದಿಷ್ಟು ಕಥೆಗಳನ್ನು ಕೂಡ ಕೇಳಿದ್ದೀವಿ. ಅಲ್ಲೂ ಕೂಡ ಅಂಥ ಸಮಯದಲ್ಲೂ ಕೂಡ ರಾಯರ ಈ ಶ್ಲೋಕ ಇದ್ದೇ ಇದೆ. ಆದರೆ ಈಗ ಯಾಕೆ ಈ ವಿವಾದ ಸೃಷ್ಟಿಯಾಗುದೆ ಅನ್ನುವಂಥದ್ದೇ ಒಂದು ಭಕ್ತರ ಪ್ರಶ್ನೆ ಕೂಡ. ಭಕ್ತರು ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಭಾಷೆಯನ್ನು ಹೇರ್ತಾ ಇದ್ದೀರಾ? ಒಂದು ದೇವರ ವಿಚಾರದಲ್ಲೂ ಕೂಡ ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಭಕ್ತರ ಪ್ರಶ್ನೆ ಆಗಿದೆ. ಇನ್ನು ಅದೇ ರೀತಿಯಾಗಿ ಗುರುರಾಯರಿಗೆ ಕನ್ನಡದ ನಂಟು ಕೂಡ ತುಂಬ ಇದೆ ಅಂತ ಹೇಳ್ಬೋದು. ಹಿಂದಿನ ಇತಿಹಾಸವನ್ನು ನಾವು ಗಮನಿಸಿ ನೋಡಿದಾಗ ರಾಯರು ಕೂಡ ಕನ್ನಡದಲ್ಲಿ ಹಲವಾರು ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಹೀಗಾಗಿ ಸಾಕಷ್ಟು ನಂಟಿರುವಂಥದ್ದು ಇದು ಭಕ್ತರ ಒಂದು ರೀತಿಯಾದಂಥ ಪ್ರಶ್ನೆ ಆಗಿದೆ.